ಅದು ಕಲ್ಯಾಣ ಕರ್ನಾಟಕ ಭಾಗದ ಸುಪ್ರಸಿದ್ಧ ದೇವಸ್ಥಾನ. ಇವತ್ತು ಆ ಸನ್ನಿಧಿಯಲ್ಲಿ ಅದ್ಧೂರಿಯಾಗಿ ಜಾತ್ರೆ ನಡೆದಿದೆ. ಪಲ್ಲಕ್ಕಿ ಮೆರವಣಿಗೆ ಭಂಡಾರಮಯವಾಗಿತ್ತು. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದ ಖಾಸಗಿ ಶಾಲಾ ಮಕ್ಕಳು ಸಂಕ್ರಾಂತಿ ಸಡಗರದಲ್ಲಿ ಮಿಂದೆದ್ರು. ಎಲ್ಲೆಲ್ಲೂ ಭಂಡಾರ, ಮೈಮೇಲೆಲ್ಲ ಹಳದಿ ರಂಗು, ಜಯ ಘೋಷದ ನಡುವೆ ಪಲ್ಲಕ್ಕಿ ಮೆರವಣಿಗೆ ಸಾಗ್ತಿದೆ. ಭಕ್ತಿಯ ಜಾತ್ರೆಯಲ್ಲಿ ಎಲ್ಲವೂ ಹಳದಿಮಯ ಆಗಿದೆ. ಯಾದಗಿರಿ ತಾಲೂಕಿನ ಮೈಲಾಪುರದಲ್ಲಿ ನಡೆದ ಮೈಲಾರ ಲಿಂಗನ ಜಾತ್ರೆ ಇದು. ಇಂದು ಮೈಲಾರನ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಲಕ್ಷಾಂತರ ಭಕ್ತರು ಹೆಜ್ಜೆ ಹಾಕಿದ್ರು. ಬಂಡಿಗಳ ಮೇಲೆ ಕೂತು ಜಾತ್ರೆ ಕಣ್ತುಂಬಿಕೊಂಡ್ರು. ಪಲ್ಲಕ್ಕಿ ಮೇಲೆ ಭಂಡಾರ ಎರಚಿ ಭಕ್ತಿ ಭಾವ ಅರ್ಪಿಸಿದ್ರು. ಗರ್ಭಗುಡಿಲಿಂತ ರೌಂಡ್ ಹಾಕಿ ಕೆರೆ ಹತ್ರ ಹೋಗೋದ್ರಿ. ಕೆರೆಯಲ್ಲಿ ಸ್ನಾನ ಮಾಡಿ, ಕೆರೆಯಲ್ಲಿ ಗಂಗಾ ಸ್ನಾನ ಮಾಡಿ ಮತ್ತೆ ವಾಪಸ್ ಬಂದು ಇಲ್ಲಿ ಕಾಣಿಕ ಹತ್ರ ಸರ್ಪಳಿ ಹರಿತಾರ್ರಿ. ಮತ್ತೆ ಆಮೇಲೆ ಮಲೆ ಮೇಲೆ ಹೋಗ್ತಾರೆ. ಪಲ್ಲಕ್ಕಿ ಹೋಗೋ ಭಂಡಾರ ಹಾಕ್ತಾರ್ರಿ. ಭಕ್ತರ ಮೇಲೂ ಬೀಳುತ್ತೆ. ಅದೇ ಒಂಥರ ಆಶೀರ್ವಾದ. ಜಾತ್ರೆಯಲ್ಲಿನ ಪವಾಡ ಎನ್ನುವಂತೆ ದೇಗುಲದ ಪೂಜಾರಿಗಳು ಕಬ್ಬಿಣದ ಸರಪಳಿಯನ್ನ ಒಂದೇ ಏಟಿಗೆ ತುಂಡರಿಸಿದ್ರು. ಸರಪಳಿ ಕಟ್ಟಾಗ್ತಿದ್ದಂತೆ ಭಕ್ತರ ಕೇಕೆ ಮುಗಿಲು ಮುಟ್ಟಿತ್ತು. ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ನಾನಾ ಕಡೆಯಿಂದ ಭಕ್ತರ ದಂಡೆ ಹರಿದು ಬಂದಿತ್ತು. ಭಕ್ತಿಯಿಂದ ತಂದಿದ್ದ ಭಂಡಾರ, ಕುರಿ ಉಂಡಿ ಹಾಗೂ ಜೋಳದ ದಂಡು ಪಲ್ಲಕ್ಕಿ ಮೇಲೆ ಎಸೆಯುವ ಮೂಲಕ ಜಾತ್ರೆ ಆಚರಿಸಿದ್ರು. ಇತ್ತ ಚಿಕ್ಕಬಳ್ಳಾಪುರದ ಅಗಲಕುರ್ಕಿ ಬಳಿಯ ಬೇಜಿಯಸ್ ಶಾಲೆಯಲ್ಲಿ ಸಂಕ್ರಾಂತಿ ಸಡಗರ ಮನೆ ಮಾಡಿತ್ತು. ವಿದ್ಯಾರ್ಥಿನಿಯರು ಕುಣಿದು ಕುಪ್ಪಳಿಸಿದ್ರು. ಚಿಕ್ಕಬಳ್ಳಾಪುರದಿಂದ ಭೀಮಪ್ಪ ಪಾಟೀಲ್ ಜೊತೆ ಅಮೀನ್ ಹೊಸೂರ್, ಟಿವಿ9 ಯಾದಗಿರಿ.